ಯು ಡೋಂಟ್ ವರಿ ರಾಮ್. ನಾನು ಈಗಲೇ SP ಹತ್ರ ಮಾತಾಡಿ ನಿಮ್ಮನ್ನ ಈ ಸಲಿಂದ ರಿಲೀಸ್ ಮಾಡಿಸ್ತೀನಿ. ಡ್ಯಾಡಿ, ನೀವ್ SP ಹತ್ರ ಮಾತಾಡಿ, ನಾನು ರಾಮ್ ಜೊತೆ ಇಲ್ಲೇ ಇರ್ತೀನಿ. ಹಲೋ ಮೇಡಮ್, ಇಲ್ಲಿ ಅರೆಸ್ಟ್ ಆದವ್ರು ಮಾತ್ರ ಇರ್ಬೇಕೆ ಹೊರತು ಬೇರೆ ಇನ್ಯಾರಿಗೂ ಅಲೋ ಇಲ್ಲ ಮೇಡಮ್. ಪ್ಲೀಸ್. ಯು ಡೋಂಟ್ ವರಿ ರಾಮ್, ಇನ್ನ ಜಾಸ್ತಿ ಹೊತ್ತು ಇಲ್ಲಿರೋದಕ್ಕೆ ಬಿಡೋದಿಲ್ಲ. ಡ್ಯಾಡಿ, ನಾವು ರಾಮ್ನ ಯಾವಾಗ ಬಿಡಿಸ್ತೀವಿ? ಬಿಡ್ಸೋಣ ಮಗಳೇ, ಬಿಡ್ಸೋಣ. ಕಂಪ್ಲೇಂಟ್ ಲಾಡ್ಜ್ ಮಾಡಿರೋದು ನಾವೇ ಅಲ್ವಾ? ಅವನನ್ನು ಯಾವಾಗ ಬೇಕೋ ಅವಾಗ ಬಿಡಿಸ್ಬೋದು. ಬಟ್ ಸ್ವಲ್ಪ ಅವನು ಸ್ಟೇಷನ್ನಲ್ಲಿ ಕೊಡಿಲಿ, ಅವನಿಗೆ ನಮ್ಮ ಡಿಪೆಂಡೆನ್ಸಿ ಅರ್ಥ ಆಗಲಿ. ಅವನು ನಮ್ಮ ಮಾತು ಕೇಳಬೇಕು ಅಂದರೆ ನಮ್ಮ ಹಂಗಲ್ಲಿ ಅವನನ್ನ ಬೀಳಿಸ್ಕೋಬೇಕು. ನಿಜ ಡ್ಯಾಡಿ, ಆವಾಗ್ಲೇ ಅವನಿಗೆ ನನ್ ಬೆಲೆ ಗೊತ್ತಾಗೋದು, ನಿಮ್ ಬೆಲೆನೂ ಗೊತ್ತಾಗೋದು. ಆದ್ರೆ ಡ್ಯಾಡಿ, ರಾಮ್ಗೆ ನಾವೇ ಕಂಪ್ಲೇಂಟ್ ಕೊಟ್ಟಿರೋದು ಅಂತ ಗೊತ್ತಾಗಲ್ಲ ತಾನೆ? ಅವನಿಗೆ ಗೊತ್ತಾಗ್ಬಾರ್ದು. ಒಂದ್ ವೇಳೆ ಗೊತ್ತಾದ್ರೆ ಅವನಿಗೆ ನನ್ ಮೇಲೆ ಇರೋ ನಂಬಿಕೆನೆ ಹೊರಟೋಗುತ್ತೆ ಡ್ಯಾಡಿ. ಡೋಂಟ್ ವರಿ ಮಗಳೇ, ಅವನಿಗೆ ವಿಷಯ ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದ್ ದಿವಸ ಪೂರ್ತಿ ಒಂದು ಸ್ಟೇಷನಲ್ಲಿ ಇರಲಿ, ಆಮೇಲೆ ಬಿಡ್ಸೋಣ. ಆಗ ಅವನು ಥ್ಯಾಂಕ್ಫುಲ್ ಆಗಿರ್ತಾನೆ. ಕೆಲವೊಂದ್ಸಲ ಮಗುನು ನಾವೇ ಚಿಟ್ಬೇಕು, ತೊಟ್ಟನು ನಾವೇ ತುಂಬಬೇಕು. ಒಂದು ವಿಷಯ ಅವನಿಗೆ ಅರ್ಥ ಆಗ್ಬೇಕು, ನಾವು ಬಿಟ್ರೆ ಅವನನ್ನು ಬಿಡಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ. ಡ್ಯಾಡಿ, ನಾವ್ ಈ ಪ್ರೇಮಂಗೂ ಸರಿಯಾದ ಪಾಠ ಕಲಿಸ್ಬೇಕು. ಕಲ್ಸೋಣ ಮಗಳೇ. ರಾಮ್ ಪಾಠ ಕಲ್ತ್ರೆ ಆಮೇಲೆ ಅವನೇ ಹೋಗಿ ಇವಳು ಪಾಠ ಕಲಿಸ್ತಾನೆ ನೋಡಿ. ಸರ್, ಯಾರಮ್ಮ ನೀನು? ಸರ್, ನನ್ ಗಂಡನ್ ಯಾಕೆ ಸರ್ ಜೈಲಿಗೆ ಹಾಕಿದ್ದೀರಾ? ಅವ್ನು ಯಾವ ತಪ್ಪು ಮಾಡಿಲ್ಲ ಸರ್, ಅವನ್ನ ಬಿಟ್ಬಿಡಿ. ಏನಮ್ಮ, ಇದೇನ್ ನಿಮ್ಮ ಮಾವನ ಮನೆನಾ? ಏನ್ ಈ ತರ ಮಾತಾಡ್ತಾ ಇದೀಯಾ? SP ಅವ್ರು ಆರ್ಡರ್ ಆಗಿರೋದಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿರೋದು. ನೀನ್ ಬಂದ್ ದಬಾಯಿಸಿದ ಕೂಡಲೇ ಇಲ್ಲಿ ಬಿಟ್ಬಿಡಕ್ ಆಗಲ್ಲ. ನಾನು ದಬಾಯಿಸೋದಕ್ಕೆ ಬಂದಿಲ್ಲ ಸರ್, ಅವ್ನು ಯಾವ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ. 10 ಮಕ್ಳು ಪ್ರಾಣ ಉಳಿಸಿದ ತಪ್ಪ ಸರ್? ನೋಡಿ ಸರ್, ತಪ್ಪು ಮಾಡಿರೋರ್ನ ತಂದು ಜೈಲಿಗೆ ಹಾಕ್ಬೇಕು ನೀವು. ಅದನ್ನ ಬಿಟ್ಟು ಒಳ್ಳೆ ಕೆಲಸ ಮಾಡಿರೋರ್ನ ತಂದು ಜೈಲಿಗೆ ಹಾಕೋದು ಏನ್ ಸರಿ ಇದೆ ಹೇಳಿ? ರಾಮ್, ನೀನೇನು ಚಿಂತೆ ಮಾಡ್ಬೇಡ, ನಿನ್ನ ಇಲ್ಲಿಂದ ಬಿಡ್ಸ್ಕೊಂಡೇ ಹೋಗೋದು ನಾನು. ನಿನ್ನಿಂದನೇ ಇದೆಲ್ಲ ಆಗಿದ್ದು, ನೀನೇ ಇದಕ್ಕೆ ಕಾರಣ. ಇವಾಗ ಬಂದು ಕರ್ಕೊಂಡು ಹೋಗ್ತಾಳಂತೆ, ಕರ್ಕೊಂಡು. ನನ್ ಕಣ್ ಮುಂದೆ ಇರಬೇಡ ನೀನು, ಹೊರಡು ಇಲ್ಲಿಂದ. ಸುಮ್ನೆ ಇರಿಟೇಟ್ ಮಾಡಬೇಡ ನನಗೆ. ಸರ್, ಮೊದ್ಲು ಇವಳು ಇಲ್ಲಿಂದ ಆಚೆ ಕಳ್ಸಿ ಸರ್. ಇಲ್ಲ ಇಲ್ಲ, ನಾನು ಎಲ್ಲೂ ಹೋಗಲ್ಲ, ನಾನಿನ್ನ ಕರ್ಕೊಂಡೇ ಹೋಗೋದು. ಸರ್, ನನ್ ರಾಮ್ ನಿಜವಾಗ್ಲೂ ಏನು ತಪ್ಪು ಮಾಡಿಲ್ಲ ಸರ್, ದಯವಿಟ್ಟು ಅವನ್ನ ಬಿಟ್ಬಿಡಿ ಸರ್. ನೀನ್ ಹೇಳಿದ ಕೂಡಲೇ ಬಿಟ್ಬಿಡಕ್ಕಾಗತ್ತೇನಮ್ಮ? ನೀನ್ ಭಾರಿ ಇದೀಯಾ ಬಿಡು. ಏನೋ ಹಳ್ಳಿ ಹುಡುಗಿ ಅಂತ ಸುಮ್ಮನೆ ಇದ್ದೀನಿ, ಗಲಾಟೆ ಮಾಡಿದ್ ಸಾಕು, ಹೊರಡು ಇಲ್ಲಿಂದ. ಇಲ್ಲ ಇಲ್ಲ, ನಾನು ಇಲ್ಲಿಂದ ಹೊರಡೋದಾದ್ರೆ ಅದು ನನ್ನ ಗಂಡನ ಜೊತೆನೆ. ಅಲ್ಲಿವರೆಗೂ ಇಲ್ಲಿಂದ ಕದ್ಲಿಲ್ಲ ನಾನು. ನೀನು ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅನ್ಸುತ್ತೆ. ಸುಮಿತ್ರಾ, ಸುಮಿತ್ರಾ, ಬಂದೆ ಸರ್. ಸರ್, ಈ ಹುಡುಗಿನ ಆಚೆ ಕಳ್ಸಮ್ಮ. ನಡಿಯಮ್ಮ ಆಚೆಗೆ. ಇಲ್ಲ, ನಾನು ಎಲ್ಗೂ ಹೋಗಲ್ಲ. ಹೋದ್ರೆ ನನ್ ಗಂಡನ ಜೊತೆಲೆ ಹೋಗೋದು.
ಏ ಮೊದ್ಲು ನಡಿಯಮ್ಮ ಆಚೆಗೆ, ಬಿಟ್ರೆ ಜಾಸ್ತಿ ಮಾತಾಡ್ತೀಯ. ಇಲ್ಲ, ನಾನು ಎಲ್ಗೂ ಹೋಗಲ್ಲ. ರಾಮ್, ನೀನೇನು ಚಿಂತೆ ಮಾಡ್ಬೇಡ, ನಾನು ಹೋದ್ರೆ ಕರ್ಕೊಂಡೇ ಹೋಗೋದು. ಹೋಗಮ್ಮ. ಇದನ್ನೇ ನೀನು ಹೋಗೋ ಸಂತೆ ಮಾರ್ಕೆಟ್ ಅನ್ಕೊಂಡಿದೀಯ? ಗಲಾಟಿ ಮಾಡಿದ್ರೆ ಸರಿ ಇರಲ್ಲ, ಹೋಗ್ತಾ ಇರೋ. ಇಲ್ಲ, ನನ್ ಗಂಡನ್ ಕರ್ಕೊಂಡೇ ನಾನು ಇಲ್ಲಿಂದ ಹೋಗೋದು. ರಾಮ್, ಏಯ್, ಏನ್ ಹಂಗ್ ನುಗ್ತಿದೀಯ? ಆ ದಯವಿಟ್ಟು ನನ್ ಗಂಡ ಯಾವ ತಪ್ಪು ಮಾಡಿಲ್ಲ, ಅವನ್ನ ಬಿಟ್ಬಿಡಿ. ಅವನ್ನ ಕರ್ಕೊಂಡೆ ನಾನು ಇಲ್ಲಿಂದ ಹೋಗಲ್ಲ. ನೋಡು, ಮರ್ಯಾದೆಗೆ ಇಲ್ಲಿಂದ ಹೋಗ್ತಾ ಇರೋ, ಇಲ್ಲ ಅಂದ್ರೆ ಲಾಟಿ ರುಚಿ ತೋರಿಸ್ಬೇಕಾಗುತ್ತೆ. ನಿನ್ನೆ ಕೇಳ್ತಿರೋದು ಹೇಳು. ಈ ನನ್ ಮಗನ್ಗೆ ಏನ್ ಶಿಕ್ಷೆ ಕೊಡ್ಬೇಕು ಅಂತ. ಈ ನನ್ ಮಗ ನಿನ್ ಮೇಲ್ ಕೈ ಮಾಡ್ದಲ್ಲ, ಈ ಕೈನ ಮುರ್ದಾಕ್ ಬಿಡೋಣವಾ? ಇಲ್ಲ ನಿನ್ನನ್ ಬಾಯಿದ್ನಲ್ಲ, ಈ ನಾಲ್ಗಿನ ಕತ್ರಸಾಕ್ ಬಿಡೋಣವಾ? ಇಲ್ಲ ಸಿಟ್ಟಲ್ಲಿ ಹಲ್ ಕಡಿತಾನಲ್ಲ ಗಡಗಡ ಅಂತ, ಆ ಹಲ್ನೆಲ್ಲ ಉದ್ರಸಾಕ್ ಬಿಡೋಣವಾ? ಇದು ಶಿಕ್ಷೆ ಕೊಟ್ಟಂಗಿಲ್ಲ, ಕಾವ್ಯಂಗೆ ಸುಪಾರಿ ಕೊಟ್ಟಂಗದೆ. ಚೋಪ್, ತೆಪ್ಪಗಿರ್ಬೇಕು ನೀನು. ಹಾ, ನೀನ್ ಹೇಳಮ್ಮ ಕಾವ್ಯ, ಈ ನನ್ ಮಗನ್ಗೆ ಏನ್ ಶಿಕ್ಷೆ ಕೊಡ್ಬೇಕು? ಏನು ಬೇಡ ಬಿಡಿಯತ್ತ. ಅಯ್ಯೋ, ಏನಮ್ಮ ಹಿಂಗನ್ಬಿಟ್ಟೆ? ನೋಡ ಮಹಾದೇವ, ನನ್ ತೋಸೆ ನಿನ್ನ ಬಿಡ್ಬೋದು, ಆದ್ರೆ ನಾನ್ ನಿನ್ನ ಬಿಡಲ್ಲ. ಇವತ್ ನೀನು ಕಾವ್ಯನ ಕ್ಷಮೆ ಕೇಳಲೇಬೇಕು. ಅವಳೇ ಬೇಡ ಅಂತ ಅವಳೆ. ಆದ್ರೆ ನಾನ್ ಬಿಡಲ್ವಲ್ಲ? ಆಯ್ತು ಬಿಡಮ್ಮ, ಇವಾಗ ಏನ್ ಕ್ಷಮೆ ಕೇಳ್ಬೇಕಾನೆ, ಕೇಳ್ತೀನಿ ಬಿಡು. ಕಾವ್ಯ ಸಾರಿ. ಅಮ್ಮ, ಏನ್ ಸಾರಿ? ಸಾರಿನಿಲ್ಲ ಪೂರಿನಿಲ್ಲ. ಅಲ್ಲ ಕಣೋ, ಅವಳ ದಬಾಯಿಸ್ಬೇಕಾರೆ ಅಚ್ಚು ಕನ್ನಡದಲ್ಲಿ ದಬಾಯಿಸ್ತೀಯಾ, ಈಗ ಕ್ಷಮೆ ಕೇಳ್ಬೇಕಾರೆ ಸಾರಿ ಅಂತ ಹೇಳ್ತೀಯಾ? ಅದೆಲ್ಲ ಬೇಕಾಗಿಲ್ಲ, ನೀನು ಅಚ್ಚು ಕನ್ನಡದಲ್ಲೇ ಕೇಳ್ಬೇಕು. ಕೇಳೋ, ಏನ್ ಮುಖ ನೋಡ್ತಿದ್ಯಾ? ಕೇಳು. ಅಯ್ಯೋ ಆಯ್ತು ಬಿಡಮ್ಮ. ಅಮ್ಮ ತಾಯಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಇಲ್ಲಾಂದ್ರೆ ನಮ್ಮಮ್ಮ ನನ್ ಕಿವಿಗಿತ್ತು ನನ್ನ ಕೈ ಕೊಡೋಂಗವ್ರೆ. ನೋಡ್ತೀಯ ನನ್ ಸೊಸೆನ? ನಕ್ಕದ್ರೆ ಎಷ್ಟ್ ಚೆನ್ನಾಗ್ ಕಾಣಿಸ್ತಾಳೆ, ಬಂಗಾರದಂತ ಸೊಸೆ. ಏನಾಗದೆ ನಿನ್ಗೆ? ನಿನ್ ಕಣ್ಗೆ ಏನೋ ಬಿದ್ದಿರ್ಬೇಕು, ಸ್ವಲ್ಪ ತೊಳ್ಕೊಂಡ್ ನೋಡು. ಏನಂದೆ? ಏನಂದೆ? ಪಂಚಮಿ ಹಿಡ್ಕೊ, 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 ಹಿಡ್ಕೊ. ಪಂಚಮಿ ಏನು ಮತ್ತೆ ನನ್ ಸೊಸೆ ಆಡ್ಕೋತೀಯ ನೀನು? ಅಯ್ಯೋ ಇಲ್ಲಮ್ಮ. ಅಯ್ಯೋ, ನಿನ್ ಸೊಸೆ ನಕ್ಕಿದ್ರೆ ದೊಡ್ಡ ತ್ರಿಪುರ ಸುಂದರಿ ತರ ಕಾಣ್ತಾಳೆ, ಸರಿನಾ? ಬಿಡು. ಹಾಗೆ ಹೇಳು. ಅತ್ತೆ ಸಲುವಾಗಿ ನಾನು ಇವತ್ತು ಸುಮ್ಮನಿದ್ದೀನಿ. ಆದ್ರೆ ನೀನ್ ಎಷ್ಟು ಸಲ ಕ್ಷಮೆ ಕೇಳಿದ್ರು ನಾನು ನಿನ್ನ ಈ ಜನ್ಮದಲ್ಲಿ ಕ್ಷಮಿಸೋದಿಲ್ಲ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು ಪ್ರೇಮ ಅಲ್ವಾ? ಹಾ, ಕುತ್ಕೊಳ್ಳಿ ಪ್ರೇಮ ಅವ್ರೆ. ಪರವಾಗಿಲ್ಲ ಮೇಡಮ್, ನಾನು ನಿಂತ್ಕೊಂಡೇ ಮಾತಾಡ್ತೀನಿ. ನೀವು ಗಂಡಂಗೋಸ್ಕರ ಪ್ರೊಟೆಸ್ಟ್ ಮಾಡ್ತಿದ್ದನ್ನ ಟಿವಿಲ್ ನೋಡ್ದೆ. ಆಗ ಅಟ್ಟಿಗಿತ್ತಿ ನೀವು. ಅದ್ ಸರಿ, ನಮ್ಮ ಆಫೀಸ್ ಮುಂದೆನೂ ಪ್ರೊಟೆಸ್ಟ್ ಮಾಡಕ್ ಶುರು ಮಾಡಿದಿರಲ್ಲ, ಏನಕ್ಕೆ? ಅದು ಮೇಡಮ್, ನಾನು ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು. ಅದನ್ನ ಸೆಕ್ಯೂರಿಟಿಗೆ ಹೇಳಿದ್ದಕ್ಕೆ ಒಳಗಡೆ ಬಿಡಲ್ಲ ಅಂತೆಲ್ಲ ಹೇಳಿದ್ರು, ಅದಕ್ಕೆ. ಹಾಗಾ? ಹೇಳಿ, ಏನ್ ಮಾತಾಡ್ಬೇಕಿತ್ತು ನನ್ನ ಜೊತೆ? ಮೇಡಮ್, ನನ್ನ ಗಂಡನ ಹೆಸರು ರಾಮ್. ಲೈಸೆನ್ಸು ರದ್ದಾಗ್ಬಿಟ್ಟಿದೆ. ಮೇಡಮ್, ನನ್ನ ಗಂಡಂಗೆ ನನ್ನ ಕೆಲಸ ಅಂದ್ರೆ ದೇವ್ರ ಸಮಾನ. ಆದ್ರೆ ಈಗ ತಾನು ಇಷ್ಟಪಟ್ಟಿರೋ ಕೆಲಸನೇ ಮಾಡೋದಕ್ಕಾಗ್ತಿಲ್ಲ.
ಅವ್ರು ತುಂಬಾ ನೊಂದ್ಕೊಂಡಿದ್ದಾರೆ ಮೇಡಮ್. ನನ್ನ ಕೈಲಿ ಅವ್ರನ್ನ ನೋಡೋದಕ್ಕಾಗ್ತಿಲ್ಲ. ದಯವಿಟ್ಟು ನೀವೇ ಏನಾದ್ರೂ ಸಹಾಯ ಮಾಡ್ಬೇಕು. ನಿಮ್ ಕಾಲೇ ಇದು ಏನ್ ಮಾಡ್ತಿದ್ದೀರಾ ನೋಡಿ, ನೀವು ಚಿಂತೆ ಮಾಡಬೇಡಿ. ನನ್ನಿಂದ ಏನ್ ಸಹಾಯ ಆಗತ್ತೆ ಅಂತ ನಾನು ನೋಡ್ತೀನಿ. ಯಾಕೆ ಇಷ್ಟೊಂದು ನೋವ್ತಿದೆ ಇವತ್ತು? ಏನಾಯ್ತತೆ? ಏನೋ ಗೊತ್ತಿಲ್ಲ ಕಾವ್ಯ, ಕಾಲ್ ಸಿಕ್ಕಾಪಟ್ಟೆ ನೋವ್ತಿದೆ. ಯಾವತ್ತು ಇಷ್ಟೊಂದು ನೋವಾಗಿರ್ಲಿಲ್ಲ. ಡಾಕ್ಟ್ರು ಕೊಟ್ಟಿದ್ ಎಲ್ಲ ಮಾತ್ರನೂ ತಗೊಂಡೆ, ಆದ್ರೆ ಯಾಕೋ ನೋವೇ ಕಡಿಮೆ ಆಗ್ತಿಲ್ಲ. ಅಯ್ಯೋ ಇರಿ, ಕಾಲ್ ಒತ್ತಿದ್ರೆ ಎಲ್ಲ ಸರಿ ಹೋಗುತ್ತೆ. ಅಯ್ಯೋ ಬೇಡ ಬಿಡಮ್ಮ, ಸ್ವಲ್ಪ ಹೊತ್ತು ಹೋದ್ರೆ ತಾನಾಗೆ ಸರಿ ಹೋಗುತ್ತೆ. ಕೊಡು. ಅದು ಹೇಗತ್ತೆ ಸರಿ ಹೋಗುತ್ತೆ? ನಾನು ಕಾಲು ಒತ್ತೀನಿ, ಕಣ್ಣು ಮುಚ್ಕೊಂಡು ನಿದ್ದೆ ಮಾಡಿ, ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಬೇಡ ಕಾವ್ಯ. ಏನಾಗಲ್ಲ ಅತ್ತೆ, ಸುಮ್ಮನಿರಿ ನೀವು. ಆಯ್ತು. ಕಾವ್ಯ, ನಿನ್ ಮಾತಷ್ಟೇ ನೇರ. ಯಾರಾದ್ರೂ ಸ್ವಲ್ಪ ನೋವಲ್ಲಿದ್ರು ತುಂಬಾ ಕಾಳಜಿ ಮಾಡ್ತೀಯ. ಒಳ್ಳೆ ಮನ್ಸಿದೆ ನಿನಗೆ.